ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ನ ಕನ್ನಡ ವ್ಲಾಗ್ಸ್. ಸೊ ನನ್ನ ವ್ಲಾಗ್ನ ನಮ್ಮ ಅಕ್ಕ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರಿದ್ದಾರೆ? ದೊಡ್ಡಮ್ಮ, ಆಂಟಿ. ಹಾಯ್ 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 ಆಂಟಿ. ಪ್ರಗತಿ ಬೈಲಿ, ಚಿನ್ನಿ ಬೈಲಿ. ಹಾಯ್ 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 ಮಾಡು. ಸೊ ನಾವಿಬ್ರು ಮೇಕಪ್ ಕ್ಲಾಸ್ ಕಲ್ತಿದ್ದೀವಿ. ನಮ್ಮ ಅಕ್ಕ ಅಂತ ಬೈತೈತೆ ನನಗೆ, ಹಾಂ ನಂದು ಹೇಳೇ ಇಲ್ವಲ್ಲ, ನನ್ನ ಹೆಸ್ರು ಹೇಳಿಲ್ವಲ್ಲ ಅಂತ. ಸೊ ನಾನು ಅಕ್ಕ ಇಬ್ಬರು ಕೂಡ ಕೋರ್ಸ್ನ ಕಲ್ತು ಕಂಪ್ಲೀಟಾಗಿ ಇಬ್ಬರು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಿದ್ದೀವಿ. ಸೊ ಬರ್ತ್ಡೇ ಬಾಯ್ ಪರಂ ಬರ್ತ್ಡೇಗೆ ಬಂದಿದ್ದೀವಿ. ಅವ್ನ ರಿಯಾಕ್ಷನ್ಸೇ ಚೇಂಜ್ ಆಗುತ್ತೆ. ಗುಡ್ ಬಾಯ್. ಸೊ ಒಂದು ಇವತ್ತು 10th ಇಯರ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸಿಂಪಲ್ಲಾಗಿ, ಊಟ ಜಾಸ್ತಿ, ಡೆಕೋರೇಷನ್ ಕಮ್ಮಿ ಅಷ್ಟೇ. ಡೆಕೋರೇಷನ್ ಹೀಗಿದೆ. ಲೈಟಿಂಗ್ಸ್ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಲೈಟಿಂಗ್ಸ್ ಹಾಕಿದ್ರೆ ಸಾಕು. ಜಸ್ಟಿಸ್ ಮಾಡ್ತಿಲ್ಲ ಕ್ಯಾಮ್ರಾ. ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡ್ತಿಲ್ಲ, ರಿಯಲ್ ಆಗಿ ಚೆನ್ನಾಗಿದೆ. ನೋಡಿ ನಮ್ಮ ನಿತ್ಯಶ್ರೀನ ಏನೋ ಪಾಸ್ನ ಮಾಡ್ಕೊಡ್ತೀನಿ ನೋಟು ಮಾಡ್ಕೊಡ್ತೀನಿ. ಹೌದಾ? ನೋಡಿ ನನ್ನ ಬಿಟ್ಟು ಪಾಸ್ನ ಮಾಡ್ಕೊತಿದ್ದಾಳೆ. ರೈಸ್ ಇಟ್ಕಿದ ಬೇಳೆ ಸಾರು ಇಡ್ಲಿಗೆ. ಇಡ್ಲಿ ಬೇಯ್ತಾ ಇದೆ, ಒಂದು ಡಬ್ಬೆ ಆಗಿದೆ. ಇತ್ತಿಗೆ ಇದು ಎಲ್ಲ ವೆಜ್ ಬಿರಿಯಾನಿ. ರಸಮ್, ಕೋಸಂಬರಿ, ಇದು ಮೊಸರು ಬಜ್ಜಿಗೆ, ಕಾಳು ಗೊಜ್ಜು. ಇಷ್ಟು ವೆರೈಟಿ ಮಾಡಿದ್ದಾರೆ ಅಕ್ಕ ನಿತ್ಯ ಆಂಟಿ ಸೇರಿಕೊಂಡು. ನಾನು ದೊಡ್ಡಮ್ಮ ಲೈಟ್ ಕಮರ್ಸ್. ಹೌದು, ನಿನ್ನೆಲ್ಲ ಕಷ್ಟಪಟ್ಟು ಕಾಳು ಇಕ್ಕಿದ್ದಾರೆ. ಕಾಳಿಗಿಂತ ಅಣ್ಣನ ಕೈ ಹಿಡ್ಕೊ. ಪ್ರಗತಿಗೆ ತಿನ್ಸ್ರಿ. ಪ್ರಗತಿ ಅಣ್ಣನ್ ತಿನ್ಸು. ಇಲ್ಲ, ಅಣ್ಣನ್ ತಿನ್ಸೋದು ಬೇಡ, ಅಣ್ಣ ಫಸ್ಟ್ ಪ್ರಗತಿಗೆ. ಪ್ರಗತಿ ಯಾರ್ದು ಬರ್ತಡೆ? ಪ್ರಗತಿಗೆ. ಯಾರು ಬರ್ತಡೆ? ಸುಮಕ ಆ ಕಡೆ ಹೋಗು. ಪ್ರಗತಿ ಪ್ರಗತಿ ಅವಳು ಸೂಪರ್. ಪ್ರಗತಿ ಕೇಕ್ ಕಟ್ ಮಾಡೋ. ಸೆಕೆಂಡ್ ಕೇಕ್. ಗೈಸ್, ನಮ್ಮ ಆಂಟಿ ಮನೆಯಿಂದ ಸೊಪ್ಪು, ಆಂಟಿ ಊರಲ್ಲಿ ಕಣ್ಕುಪ್ಪೆ ಸೊಪ್ಪಿದು ಅಣ್ಣೆ ಸೊಪ್ಪು. ಸೊ ಇವತ್ತು ನಮ್ಮ ಯಜಮಾನ್ರು ವೆದರ್ ಚಳಿ ಇರೋದ್ರಿಂದ ಮಸಾಲ ಪುರಿ ತಂದಿದ್ದಾರೆ ಗೈಸ್. ಫಸ್ಟ್ ಟೈಮ್ ಹೇಳ್ದಿರ ತಂದಿರೋದು. ಇಂಥವೆಲ್ಲ ತರಲ್ಲ, ನಾವು ಕೇಳ್ಬೇಕು ಬಾಯಿ ಬಿಟ್ಟು, ಅವಾಗ ಮಾತ್ರ. ನನ್ನ ತಮ್ಮನ ಅಂಗಡಿಯಿಂದ ಹೋಗಿ ಪಾನಿಪುರಿ ತಿಂದವ್ರೆ. ಈಗ ಚೆನ್ನಾಯ್ತ, ನಾನು ಆನಂದ್ ಭವನ್ ಅಂತ ಕೇಳ್ತಾಯಿದ್ದೀನಿ. ಹ್ಞೂ ಅಂತಂದರು. ಆಮೇಲೆ ನೋಡಿದ್ರೆ ನನ್ನ ತಮ್ಮನ ಅಂಗಡಿದು ಚೆನ್ನಾಗಿದೆ ಟೇಸ್ಟು. ಗೈಸ್, ನಮ್ಮ ಅಕ್ಕ ಆರ್ನನ್ ಬರ್ಡೇಗೆ ಡ್ರೆಸ್ ಕೊಡಿಸಿದ್ದಾರೆ. ಇದು ಜೀನ್ಸ್. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ಥರ ಐತೆ ಅಂತ.
ಇದು ನಮ್ಮ ದೊಡ್ಡಮ್ಮನ ಕಡೆಯಿಂದ ಗಿಫ್ಟು 2 ಆಯಿತು. ಕೆಳಗಡೆ ಟಿ ಶರ್ಟು ನಂದೊಂದು ಅಷ್ಟೇ. ಇಲ್ಲೇ ಜುಡಿಯೋಗೆ ಬಂದಿದ್ದು ಏನು ಆಫರ್ ಇರುತ್ತೆ ಅಂತ, ಎಂಥ ಆಫರು ಇಲ್ಲ. ಆ ಆಫರ್ ಇರೋದು ಯಾವ ಚೆನ್ನಾಗಿಲ್ಲ. ಅಕ್ಕ ನೀನು ಹೇರ್ ಸ್ಟೈಲ್ ತೋರಿಸಿ ಹಿಂದೆಗಡೆ ಎಲ್ಲ ಹೋಗ್ಬಿಟ್ಟೈತೆ. ನಮ್ಮ ಅಕ್ಕನ ಹೇರ್ ಚೆನ್ನಾಗಿ ಕಾಣಿಸ್ತೈತಲ್ಲ ಇವತ್ತು. ಕರ್ಲಿ ಇರೋದನ್ನ ಸ್ಟ್ರೈಟ್ ಮಾಡಿಬಿಟ್ಟಿದ್ವಿ. ಬಾ ಹೋಗೋಣ. ಚೆನ್ನಾಗಿದೆ, ಬಟ್ ಬ್ಯಾಕ್ ಕರ್ಲು ಹೋಗ್ಬಿಟ್ಟಿದೆ ಗಾಳಿಗೆ. ಇವಾಗ ಮನೆಗೆ ಹೋಗ್ತೀವಿ. ಹಾಯ್. ನಮ್ಮ ಬೇಬಿನ ಒಂದು ದಿನ ಎಲ್ಲ ಫುಲ್ ಮಿಸ್ ಮಾಡ್ಕೊಂಡಿದ್ದೆ. ನಮ್ಮ ಬೇಬಿ ದಿನ ಬಡಿ ಶೂ ಬರ್ತೈತೆ. ಹ್ಯಾಪಿ ಬರ್ಡೇ ಟು ಯು. ನಮ್ಮ ಬೇಬಿದು 2ನೇ ವರ್ಷದ ಬರ್ತಡೇ. ನಂದು 15 ಡೇಸ್ ಆದರೆ ನಮ್ಮ ಬೇಬಿದೆ. ಅವಳ ಪ್ಯಾಂಟಲ್ಲೆಲ್ಲ ಬಟರ್ಫ್ಲೈ ಇದೆಯಂತೆ. ಓಕೆ ಬೇಬಿ, ಓಕೆ ಬೇಬಿ. ಗುಡ್ ಗರ್ಲ್. ಆಮೇಲೆ ಮೂಮು ಅಂತೈತಾ? ಏನು ಮೂಮು ಅನ್ನೋದೇನು? ಮೂಮು ಅಂದ್ರೆ ಏನು ಹೇಳು? ಕವನು. ಓಕೆ ಗೈಸ್, ನಮ್ಮ ಬೇಬಿನ ನೆನ್ನೆ ಎಲ್ಲ ಕರೆದ್ರು. ಅವರಪ್ಪ ಬಂದಿದ್ದು ಕರ್ಕೊಂಡು ಹೋಗೋಕ್ಕೆ, ಬಂದೇ ಇಲ್ಲ ಅಂತ ಅವಳು ಹಠ ಮಾಡಿದ್ಲು. ಅದಕ್ಕೆ ಇವತ್ತು ನಾನೇ ಬಂದು ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ದಿನ ತಾತನ ಜೊತೆನೇ ಇದ್ಲು. ತಾತ 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 ಟೋಟಲಿ. ನಾವ್ಯಾರು ಬೇಡ ಅವಳಿಗೆ. ಅವರಪ್ಪ ಬೇಡ. ನೆನ್ನೆ ಬಂದು ವಾಪಸ್ ಬಂದವರು. ಅವನು ಅಪ್ಪ ಊಟ ಆಯ್ತಂತೆ. ಏನಂತೀಯ ಬೇಬಿ? ಏನ್ ಸಮಾಚಾರ? ಏನ್ ಸಮಾಚಾರ ಬಂಗಾರ? ಒಂದಿನ ಬಿಟ್ಟಿದ್ದಲ್ಲ ನಮ್ನ. ಏನ್ ಸಮಾಚಾರ? ಹೆಂಗಿದೆ ನಮ್ಮನ್ ಬಿಟ್ಟು ಒಂದೇ? ನನ್ನ ಮಗಳದು ಅದೇ ಚಿಂತೆ ಆಗ್ಬಿಟ್ಟೈತೆ ಈಗಲೇ. ಥ್ಯಾಂಕ್ ಯು ಈಗಲೇ ಹೇಳ್ತಿದ್ಯಾ ಎಲ್ಲರಿಗೂ? ಓಕೆ ಓಕೆ. ಸಿಂಪಲ್ ಆಗಿ ಬರ್ಡೇ, 2ನೇ ವರ್ಷದ ಬರ್ಡೇ ಮಾಡ್ತಾ ಇದ್ದೀವಿ ಗೈಸ್. ಇನ್ನು ಪ್ಲಾನಿಂಗ್ಸು ತಲೆಯಲ್ಲಿ ಮೈಂಡಲ್ಲಿ ಓಡ್ತಾ ಇದೆ, ಹೆಂಗೆ ಮಾಡಬೇಕು ಅಂತ ಏನು ಅಂತ ಇನ್ನೂ ಫಿಕ್ಸ್ ಆಗಿಲ್ಲ. ಓಕೆ ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಜಾಸ್ತಿ ನನ್ನ ಅಮ್ಮನ ಕಡೆ ಫ್ಯಾಮಿಲಿನೇ ನೋಡ್ತಾ ಇದ್ದೀರಾ. ಇವಾಗ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಜೊತೆ ನನ್ನ ನಾದಿನಿ ಮಗಂದು ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ. ನಿಮ್ಮನ್ನೇ ಫೋಕಸ್ ಮಾಡ್ತಾ ಇದ್ದೀನಿ, ನಿಮ್ಮನ್ನೇ ಫೋಕಸ್ ಮಾಡ್ತಾ ಇದ್ದೀನಿ. ಇಬ್ರು ನಾವೆಲ್ಲ ಎಣ್ಣೆ ಬಾರ್ಗೆ ಹೋಗ್ತಾ ಇದೀವಿ ಅಂತ. ಆರ್ನ ಆರ್ನ ಹೆಚ್ಚಿನಮ್ಮ ಮುದ್ದೆ ಕೊಟ್ಬಿಡ್ರಿ ಎಲ್ಲರಿಗೂ. ಮುದ್ದೆ ಊಟ ತಿನ್ನೋಣ. Hi, everybody. ಮೆಲ್ಟ್ ಆಯ್ತು ನಿಮಗೆ ಮಾಡ್ತೀನಿ. ಟೈಮ್ ಆಯ್ತು. ಮನೇಲಿ ಮಾಡಿದ್ದೀನಿ. Happy birthday to you. Happy birthday to you. Happy birthday to you. ಅಲ್ಲಿ
ಅಜ್ಜಿಗೆ ತಿನ್ಸೋ. ದೊಡ್ಡಮ್ಮ ಅಲ್ಲಿ ತಿಪ್ಪಲ್ಲ ದೊಡ್ಡಮ್ಮ. ಅಲ್ಲಿ ದೊಡ್ಡಮ್ಮಂಗ್ ತಿನ್ಸೋ, ಸ್ಪೂನಲ್ಲಿ ತಿನ್ಸೋ, ಸ್ಪೂನಲ್ಲಿ ತಿನ್ಸೋ, ಸ್ಪೂನಲ್ಲಿ ತಿನ್ಸೋ. ನೈಫಲ್ಲಿ ಅಲ್ಲೋಗಿ ತೊಳ್ಕೊಂಡ್ ಬರಕ ಬೆಸ್ಟ್. ಮಗಳಿಗೆ ತಿನ್ಸಿಲ್ಲ ಅಂತ ಪಾಪ. ಸ್ವೀಟ್ ಚೆನ್ನಾಗಿ ಕೊಡಿ, ಚಾಕ್ಲೇಟ್ ಬಿಸ್ಕೆಟ್ ಬೇರೆ ಚೆನ್ನಾಗಿ ತಿಂದವಳೆ. ನಮ್ದು ದೊಡ್ಡಮ್ಮಂದು ಸೇಮ್. ಆಲೂಗಡ್ಡೆ ಇಷ್ಟ ಇಲ್ಲ. ಇಷ್ಟ ಇಲ್ಲ. ಅಕ್ಕ ಖುಷಿ ಹೊಡಿತೀವಾ? ಅಮ್ಮ ನಾಲ್ಗೆ. ಸಂಜೆ ನಡಿ. ಸುರೇಖ, ರಕ್ಷಿತಕ್ಕ. ಈ ವ್ಲಾಗ್ನ 4 ಡೇಸ್ ಆದಮೇಲೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೈಸ್. ಸೊ ನಾವೀಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಆರ್ನರ್ ಬರ್ಡೇಗೆ ಸ್ವಲ್ಪ ನಾವೇ ಡೆಕೋರೇಷನ್ ಮಾಡೋಣ, ಸಿಂಪಲ್ಲಾಗಿದ್ದಾಗ ಏನೇನು ಬೇಕೋ ತೊಗೊಬರೋಣ ಅಂತ ಹೋಗ್ತಾ ಇದ್ವಿ. ಇನ್ಮೇಲೆ ಹುಷಾರಿಲ್ಲ ಗೈಸ್, ಬೆಣ್ಣೆ ಥರ ಇಂಜೆಕ್ಷನ್ ಹಾಕ್ಸ್ಕೊಬಂದು ನಾನು ಮತ್ತು ಪಾಪು ಅಮ್ಮನ ಮನೇಲಿದ್ದಾಳೆ ಇವತ್ತು, ಗಣೇಶ ಅಮ್ಮ. ಸೊ ಅಮ್ಮ ಕರೆದಿದ್ರು, ಹೋಗೋಕ್ಕಾಗಿಲ್ಲ. ಅದೇನೋ ದೇವ್ರದ್ದು ಭಿನ್ನ ಮಾಡಿ ದೇವ್ರ ಮನೇಲಿ ಇಟ್ಟಿದ್ದಾರೆ. ಸೊ ಅದಕ್ಕೆ ಅಂಟು ಮುಟ್ಟ ಆಗಿಲ್ಲ, ಸೊ ಅದಕ್ಕೆ ಹೋಗಿಲ್ಲ. ನನ್ನ ಬರ್ಡೇ ಅಲ್ಲೇ ಅಲ್ವಾ ಸೆಲೆಬ್ರೇಟ್ ಮಾಡೋದು. ಸೊ ಅವಾಗ ಹೋಗೋಣ. ಇನ್ನೇನು 58 ದಿನ ಕರೆಕ್ಟಾಗಿ. ಇವತ್ತು ಹಬ್ಬ ವೆಡ್ನೆಸ್ಡೇ, ನೆಕ್ಸ್ಟ್ ವೆಡ್ನೆಸ್ಡೇ ನನ್ನ ಬರ್ಡೇ ಇದೆ. ಸೊ ಸಿಂಪಲ್, ವೆರಿ ಕ್ಲೋಸ್ ಸರ್ಕಲಿಗೆ ಮಾತ್ರ ಹೇಳ್ತಾ ಇದ್ವಿ. ಅಂದರೆ ನನ್ನ ಹಸ್ಬೆಂಡ್, ಅವರ ಅಕ್ಕ ಸಿಸ್ಟರ್ಸ್ಗೆ, ಮತ್ತು ನಮ್ಮ ಮನೆ ಕಡೆಯಿಂದ ದೊಡ್ಡಮ್ಮ ಆಂಟಿಗೆ, ಮತ್ತು ಸ್ವಲ್ಪ ನಮ್ಮ ಕ್ಲೋಸ್ ಇರೋರಿಗೆ ಮಾತ್ರ ಇನ್ವೈಟ್ ಮಾಡ್ತಾಯಿದ್ವಿ. ಅವರಪ್ಪ ಮಗಳಿಗೆ ಹೊಸ ಶೂಸ್ ಹಾಕೋಣ ಬರ್ತಡೇ ದಿನ ಅಂತ ನೋಡ್ತಾ ಇದ್ದಾರೆ, ಚೆಕ್ ಮಾಡ್ತಾಯಿದ್ದಾರೆ. ಸೈಜಸ್ ಗೊತ್ತಾಗಲಿಲ್ಲ ಅವ್ರಿಗೆ. ಮಾರ್ಕೆಟಲ್ಲಿ ತೊಗೊಂಡು ಬರಬೇಕಾದ್ರೆ ಗಣೇಶನ ಹಬ್ಬಕ್ಕೆ ಗಣೇಶನ ದೇವಸ್ಥಾನ ಹತ್ರ ಪ್ರಸಾದ ಕೊಡ್ತಾಯಿದ್ರು. ಊಟ ತಿನ್ಕೊಂಡು ಮನೆಗೆ ಬಂದ್ವಿ. ಇಷ್ಟು ಸಾಮಾನು ತಂದಿದ್ದೀವಿ. ಇದೇನೇನು ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಓಪನ್ ಮಾಡಿ ತೋರಿಸ್ತೀನಿ. ಮೇಲೆ ಎತ್ಕೊಂಬರೋಷ್ಟು ಸುಸ್ತಾಗೋಯ್ತು 4 ಫ್ಲೋರು. ಈಗ ಆರ್ನ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಸೊ ಅದಕ್ಕೆ ಅವಳು ಬರೋಷ್ಟರಲ್ಲಿ ಈಗ ತಂದಿರೋ ಐಟಮ್ಸ್ನೆಲ್ಲ ಒಳಗಡೆ ಜೋಡಿಸ್ಬಿಡ್ಬೇಕು, ಇಲ್ಲಾಂದ್ರೆ ಅವಳು ಬಂದೆಲ್ಲ ಎಳ್ದಾಡ್ತಾಳೆ. ಸೊ ಅದಕ್ಕೆ ಎಲ್ಲ ಎತ್ತಿಟ್ಬಿಟ್ಟು ಅವಳನ್ನ ಕರ್ಕೊಂಬಂದು, ಆಮೇಲೆ ಅಪ್ಪ ಮಗಳು ಇಬ್ಬರು ಅವ್ರ ಅತ್ತೆ ಮನೆಗೆ ಹೋಗ್ತಾರೆ. ಅಲ್ಲಿ ಗಣೇಶನ ಕೊಂಡಿಸಿದ್ದಾರೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರ್ತಾರೆ. ನಾನು ಅಲ್ಲಿವರೆಗೂ ರೆಸ್ಟ್ ಮಾಡ್ತೀನಿ. ನನಗೆ ರೆಸ್ಟ್ ಬೇಕು ಗೈಸ್, ಹುಷಾರಿಲ್ಲದಕ್ಕೆ. ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ನಮ್ಮ ಬಂಗಾರ ಬಂದೈತೆ. ನೆನ್ನೆ ಇರಲಿಲ್ಲ, ಮಿಸ್ ಮಾಡ್ಕೊಂಡಿದ್ದೆ ನಮ್ಮ ಬಂಗಾರಿನ. ಕಾಳು ತಿಂತಿತ್ತು ನಮ್ಮ ಬಂಗಾರ, ಅತ್ತೆ ಮನೆಯದು ಅಲ್ಲ ಬಂಗಾರ. ಅತ್ತೆ ಮನೆಗೆ ಹೋಗಿದ್ರಾ? ಏನು ನೋಡಿದ್ರ ಅತ್ತೆ ಮನೇಲಿ? ಫಿಶ್ ನೋಡಿದ್ರಾ? ಆಮೇಲೆ ಮಾಮಿ ನೋಡ್ಲಿಲ್ವಾ? ನೋಡ್ದಲ್ಲ ಜೈ ಗಣೇಶ. ಜೈ ಗಣೇಶ ನೋಡಿದ್ರಾ? ಕೈ ಮುಗಿದ್ರಾ? ಜಾಣ ನೀನು. ಓಕೆ, ಇವಾಗ ಏನೇನು ಪಾರ್ಸೆಲ್ ಬಂದಿದೆ ಅಂತ ನೋಡುವ ಗೈಸ್. ಸಾಂಬಾರು ಕೊಟ್ಟು ಕಳಿಸಿದ್ದಾರೆ, ಪಲ್ಯ, ಇದೆಲ್ಲ ಆರ್ನವರ ಅತ್ತೆ ಮನೆಯಿಂದ ಪಾರ್ಸೆಲ್ ಬಂದಿರೋದು. ಇದು ಸ್ವೀಟ್,
ಇದು ಓನರ್ ಆಂಟಿ ಮನೆಯದು ಒಬ್ಬಟ್ಟು. ನಾನು ಇವತ್ತು ಮಮ್ಮಿ ಮನೆಗೆ ಹೋಗಿರೋದು ಮಿಸ್ ಮಾಡ್ಕೊಂಡೆ ಇಲ್ಲ, ಎಲ್ಲ ಹಬ್ಬದ ಊಟ ಎಲ್ಲ ಇಲ್ಲೇ ಸಿಗ್ತಾಯಿದೆ. ಆಲ್ಮೋಸ್ಟ್ ನಾನು ಅಲ್ಲೇ ಹೋಗ್ತಾ ಇದ್ದೆ. ಕಡುಬು. ಸೊ ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾಳೆ ಸೇರಿಸಿ ಪುಳಿಯೋಗರೆ ಗೊಜ್ಜು ಮಾಡಿಕ್ಬಿಟ್ಟಿದ್ದೀನಿ ಗೈಸ್. ನಿಜ 2 ಮೂಗು ಬ್ಲಾಕ್ ಆಗ್ಬಿಟ್ಟಿದೆ. ಈಗ ಒಂಚೂರು ಆ ಮೂಗಿನ ಡ್ರಾಪ್ಸ್ ಹಾಕೊಂಡ್ಮೇಲೆ ಒಂದು ಮೂಗು ಕ್ಲಿಯರ್ ಆಗೈತೆ. ಸೊ ಈಗ ಊಟ ಮಾಡ್ಬೇಕು, ಹಬ್ಬದ ಊಟ. ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಮನೆಯಿಂದ ಒಡೆ. ಗೈಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ಊಟ ಕಳಿಸಿದ್ರಿ ನನಗೆ ಪಾರ್ಸೆಲ್ ಹಬ್ಬದ ಊಟ, ಥ್ಯಾಂಕ್ ಯು ಸೋ ಮಚ್ ಅವ್ರಿಗೂ ಕೂಡ.